ಅದೊಂದು ಐತಿಹಾಸಿಕವಾದಂಥ ಎಲ್ಲಿ 100 ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು ಅದೇ ಜಾಗದಿಂದ ನಾವು 200ನೇ ವರ್ಷದ ದಿನ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಆ ಒಂದು ಮೀಟಿಂಗ್ ಕೂಡ ನಡೀತು. ಅನೇಕ ನಿರ್ಣಯಗಳೆಲ್ಲ ಈಗಾಗಲೇ ತಿಳಿಸಿದ್ದೇವೆ. 100 ವರ್ಷ ಹಿಂದೆ ಏನು ತೀರ್ಮಾನ ಮಾಡಿತು ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಇವತ್ತೇನು ತೀರ್ಮಾನ ಮಾಡಿತು ಅದು ದಾಖಲೆ ಕೂಡ ಇದೆ. ಆ ದಾಖಲೆನ 21ನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದಲ್ಲಿ ಅದನ್ನು ಬಿಡುಗಡೆ ಅಂತೂ ನಾವು ಮಾಡ್ತೇವೆ. ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲಾ ಕಡೆಯಿಂದ ಕನಿಷ್ಠ ಒಂದು 100 ಜನ ಬರಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ದೇವೆ. ಯಾಕೆಂದ್ರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ, ಅವರು ಸಾಂಕೇತಿಕವಾಗಿ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬರಬೇಕು. ಅವತ್ತು ಎಷ್ಟು ಜನ ಬಂದಿದ್ರು, ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಕ್ಕೂ ಕೂಡ ಅವತ್ತು 100 ವರ್ಷದ ಹಿಂದೆ ಬಂದಿದ್ರು. ಸೊ ಅದಕ್ಕೆ ಮುಂದಕ್ಕೆ ಆಗ್ತಿತ್ತು. ಇದು ನಮ್ಮ ನಮ್ಮ ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮ ಅಲ್ಲ, ಕೆಪಿಸಿ ಕಾರ್ಯಕ್ರಮ, ಎಸಿಸಿ ಕಾರ್ಯಕ್ರಮ. ನೆಕ್ಸ್ಟ್ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌಧದಲ್ಲಿ ಗಾಂಧಿಯ ಪ್ರತಿಮೆಯನ್ನ, ಹೊಸ ಪ್ರತಿಮೆಯನ್ನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಜನ ಉಪಸ್ಥಿತರಿರ್ತಾರೆ. ಮಿಕ್ಕಿದ್ದು ಎಲ್ಲ ಪಾರ್ಟಿಯವ್ರಿಗೂ ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಸೊ ಎಲ್ಲ ಪಕ್ಷದ ಸಂಸತ್ ಸದಸ್ಯರಿಗೆ, ಶಾಸಕರು ಕೂಡ ಇನ್ವಿಟೇಷನ್ ನೀಡಬೇಕು ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ. ಸ್ಪೀಕರು, ನಮ್ಮ ಕೌನ್ಸಿಲ್ ಚೇರ್ಮನ್ ಅವರೆಲ್ಲ ಕೂಡ ಲೋಕಲ್ ಮಿನಿಸ್ಟರ್ಸ್ ಕೂಡ ಎಲ್ಲ ಇರ್ತಾರೆ, ಎಂಪಿಸ್ ಕೂಡ ಇರ್ತಾರೆ. ಆ ಕಾರ್ಯಕ್ರಮ ಕೂಡ ನಡೀತದೆ. ಸೊ ಇದೊಂದು ಅದಕ್ಕೆ ಈಗಾಗಲೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಇನ್ನು ಅನೇಕ ನಮ್ಮ ಮುಖಂಡರುಗಳೆಲ್ಲ ಬರ್ತಾರೆ. ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ಬೆಳಗ್ಗೆಯಿಂದ ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ. ಅವರು ಕೂಡ ಈಗಾಗಲೇ ರಿವ್ಯೂ ಮಾಡಿದ್ದಾರೆ. ನಾಳೆ ನಾವು ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸಿದ್ಧತೆನೇ ಯಾರ್ಯಾರು ಬರ್ತಾರೆ ಕನ್ಫರ್ಮ್ ಆಗಿದೆ ರಾಹುಲ್ ಗಾಂಧಿ ತಿಳಿಸ್ತೀವಿ. ಇಷ್ಟೊತ್ತಿಗೆ ಹೇಳಿದೀವಲ್ಲ, ಇನ್ನು ಮಿಕ್ಕಿದ ಇನ್ನ 3 ದಿನ ಇಲ್ಲೇ ಇರ್ತೀನಲ್ಲ ಸರ್. ಕಳೆದ ಸಂದರ್ಭದಲ್ಲಿ ಬೆಳಗಾಂ ಮೀಡಿಯಾದವರಿಗೆ ಒಂದು ಕನಿಷ್ಠ ಪಾಸ್ ಕೊಡೋ ಕೆಲಸವೂ ಆಗಿರಲಿಲ್ಲ ಸರ್. ಇಲ್ಲ, ಅದು ಹೇಳ್ತೀನಿ ಕೇಳಿ. ಅದು ನನಗೆ ಆಮೇಲೆ ಗೊತ್ತಾಯ್ತು. ಅದು ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ಅಂತ ಸಪರೇಟ್ ವಹಿಸಿದ್ದು. ಅದು ಹೆಚ್ಚು ಕಮ್ಮಿ ಆಗಿದೆ. ಅಲ್ಲಿ ಒಳಗಡೆ ಇಲ್ಲ. ನೆಕ್ಸ್ಟ್ ಡೇ ಮಾಡಿ ಕೊಡಬೇಕಾಯ್ತು. ಈಗ ಖಂಡಿತ ನೀವಿಲ್ಲದೆ ನಮ್ದೇನು ಇಲ್ಲ. ಖಂಡಿತ ಅದನ್ನ ಸರಿ ಮಾಡ್ತೀನಿ. ನಿಮ್ದೊಂದು ಪಟ್ಟಿನ ತರಿಸ್ಕೊಳ್ತೀನಿ. ತರಿಸ್ಕೊಂಡು ನಿಮ್ಗೆಲ್ಲ ಏನು ಪಾಸ್ ಕೊಡಬೇಕು, ಎಲ್ಲಿ ಗೌರವದಿಂದ ನಿಮ್ಮನ್ನ ಕೂಡಿಸಬೇಕು, ಆ ಕೆಲಸ ಖಂಡಿತ ಹುಬ್ಳಿ, ಧಾರವಾಡ, ಬೆಳಗಾಂ, ಬೆಂಗಳೂರು ನಿಮಗೆ ಸಪರೇಟ್ ಆಗಿ ವ್ಯವಸ್ಥೆ ಮಾಡೋಣ. ಜಗದೀಶ್ ಶೆಟ್ಟರ್ ಅವರು ಕಳೆದ ಬಾರಿ ಏನು ಮಾಡಿದ್ರಿ ಕಾರ್ಯಕ್ರಮಗಳಿಗೆ ನೋಡ್ರಿ, ಕಲ್ಲಲ್ಲಿ ಅವ್ರ ಹೆಸರಿದೆ. ಅದು ಕಲ್ಲಲ್ಲಿ ಇನ್ವಿಟೇಷನ್ ನಾನು ಕೊಡ್ತೀನಿ. ಸುಮ್ಮನೆ ಮೊಸರು ಕಲ್ಲು ಹುಡ್ಕೊಂಡು ಏನು ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಎಲ್ಲಾ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ, ಎಂಪಿಗಳಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರು ಈ ಭಾಗದ ಸಂಸತ್ ಸದಸ್ಯರಿದ್ದಾರೆ. ಖಂಡಿತ ಅವ್ರಿಗೂ ಮಾಡ್ತೀವಿ. ನಮ್ಮ ಹೆಣ್ಮಗಳು ಎಂಪಿಯವರು ಪ್ರಿಯಾಂಕಾ, ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ. ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ. ಎಲ್ಲ ಸರ್ಕಾರದ ಕಾರ್ಯಕ್ರಮ, ಪಾರ್ಟಿ ಕಾರ್ಯಕ್ರಮ ಅಲ್ಲ, ಗಾಂಧೀಜಿದು. ಇಲ್ಲಿದ್ರು ಯಾರು ಬೇಕಾದ್ರೂ ಬರ್ಬೋದು. ಬಿಜೆಪಿಯವ್ರು ಬಿಟ್ಟು, ದಳದವ್ರು ಬಿಟ್ಟು ನೀವೆಲ್ಲ ಬರ್ಬೋದು. ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು. ಇದು ಪಬ್ಲಿಕ್ ಕಾರ್ಯಕ್ರಮ. ಈ ಸಮಾವೇಶ, ಈ ಜೈ ಭೀಮ್ ಎಲ್ಲರೂ ಸೇರ್ಬೋದು, ಬಾಪು ಎಲ್ಲರೂ ಸೇರ್ಬೋದು. ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸ್ತಿ ಅದು.